ಹಾಯ್, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ನಾನಿವತ್ತು ಕುಷ್ಟಗಿಗೆ ಇವೆಂಟ್ ಅದ ಅಂತ ಹೇಳಿ ಹೊಂಟಿದ್ದೆ. ಭಾಳ ದಿನ ಆದ್ಮೇಲೆ ಹೊಂಟೇನಿ. ಆಲ್ಮೋಸ್ಟ್ 1 ಇಯರ್ ಆಯ್ತೇನೋ. ಹೋದ ವರ್ಷ ಹೋಗಿದ್ದು ನಾನು. ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಿಟ್ಟಿದ್ರಿ. ಈ ಬಿಸಿಲರ ಈಗ ಮಾರ್ಚ್ ಮುಗಿಲಿಕ್ಕೆ ಬಂದೈತಿ. ಇನ್ನು ಏಪ್ರಿಲ್ ಮೇ ಅಂತೂ ಅದ್ರ ಬರೀ ಈ ಸಲ ಬಿಸಿಲು ಭಾಳ ಅದ ಅಂತ ಹೇಳಾರ. ನೀವು ನೀರು ಜಾಸ್ತಿ ಕುಡೀರಿ. ಫೈನಲಿ ನಾನು ಹೋಗಿ ಮುಟ್ಟಿದ್ದ 6:30ಗೆ. ಸರ್ಕಲ್ನಾಗ ಪೋಸ್ಟರ್ ಬೇರೆ ಹಾಕಿದ್ರೆ ನೋಡಿ ಖುಷಾದೆ. ಆಮೇಲೆ 1ನೇ ತಾರೀಕು ಇವೆಂಟ್ ಇತ್ತು ಅಂತ ಹೇಳಿ ಒಂದು ವಿಟಿ ಮಾಡಿ ಕಳ್ಸೋದಿತ್ತು. ಆ ವಿಟಿ ಮಾಡಿದೆ ನಾನು. ನೆಕ್ಸ್ಟ್ ಹಸು ಬೇರೆ ಆಗಿತ್ತು ರೀ. ಭಾಳ ಜರ್ನಿ ಮಾಡಿ ಬಂದಿದ್ದೆ ಬಿಸ್ಲಾಗ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತಿಂದ ಇನ್ನು ರೆಡಿ ಆಗೋಣ ನಡ್ರಿ. ಹಿಂಗೆ ರೆಡಿ ಆಗಿದ್ದೆ. ಆಲ್ಮೋಸ್ಟ್ ಕುಷ್ಟಗಿ ಒಳಗೆ ಏನೋ ದೊಡ್ಡ ಇವೆಂಟ್ ನಡೆದ್ರೂ ಈ ಮೇನ್ ಮಾರ್ಕೆಟ್ ಒಳಗನೆ ನಡೀತೈತಿ. ನೋಡ್ಬಾರ್ದನ್ನ ನಾವು ನೋಡಿದೆ. ಅದೇನ್ ನೋಡಿದ್ನೋ, ಅದು ಹ್ಯಾಗ ನೋಡಿದ್ನೋ, ಅದೆಷ್ಟೊತ್ತ ನೋಡಿದ್ನೋ ನಮಗಂತ ಗೊತ್ತಿಲ್ಲ. ಇವ್ರದ್ದು ಕಾಮಿಡಿ ಕೇಳಿ ನಕ್ ಸಾಕಾತ್ ನಂಗೆ. ಪ್ರೋಗ್ರಾಮ್ ಲಘು ಸ್ಟಾರ್ಟ್ ಆಗಿದ್ದಕ್ಕೆ 12 ಗಂಟೆ ಅಂದ್ರೆ ಪ್ರೋಗ್ರಾಮ್ ಮುಗೀತು. ನಾವು ತಿರ್ಗಾ ಫ್ರೆಶ್ ಆಗಿ ಹೋದ್ರಾಯ್ತು ಅಂತ ಹೇಳಿ ನಾನು ಜ್ಯೋತಿ ಅನಿತಾ ಅಕ್ಕ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅನಿತಾ ಅಕ್ಕಗೂ ಬಸ್ ಸಿಕ್ತ, ನಮಗೂ ಬಸ್ ಸಿಕ್ತ. ನಾನು ಜ್ಯೋತಿ ಹುಬ್ಳಿ ಕಡೆ ಹೊಂಟ್ವಿ. ಬಸ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಬಂದ್ರಿ. ಹಿಂಗಾಗಿ 4 ಗಂಟೆ ಅನ್ನೋಕೆ ಬಸ್ ಸ್ಟ್ಯಾಂಡಿಗೆ ಬಂದು ಕುಂತ್ವಿ. ನಮ್ಮದು ಭಾಳ ದಿನದ ಮಾತಿದ್ದು. ಇಬ್ಬರು ಕುಂತ 1.5 ತಾಸು ಕುಂತ ಹೇಳಿದ್ವಿ ಬರೇ. ಆಮೇಲೆ 5:30ಗೆ ಈ ಕಡೆ ಜಮಖಂಡಿ ಕಡೆ ಬಸ್ ಸಿಕ್ತು ನಂಗೆ. ಅದ್ರ ನಡುವೆ ಒಂದಿಷ್ಟು ಸೆಲ್ಫಿ ತೊಗೊಂಡ್ವಿ. ನಿದ್ದಿನ ಮಾಡಿಲ್ಲ ನೋಡ್ರಿ ನಮ್ಮ ಮುಖ. ಇದ್ರ ನಡುವೆ ನಮಗೆ ಸೆಲ್ಫಿ ಬೇರೆ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.